ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಸಿಷ್ಠ ಮಹರ್ಷಿಗಳವರ ಪುತ್ರ ಪರಾಶರ ಮಹರ್ಷಿ. ಪರಾಶರ ಮಹರ್ಷಿ ಹಾಗೂ ಸತ್ಯವತಿಯವರಿಗೆ ವ್ಯಾಸ ಮಹರ್ಷಿಗಳು ಜನಿಸುತ್ತಾರೆ. ವ್ಯಾಸ ಮಹರ್ಷಿಗಳು ನಮ್ಮ ಸನಾತನ ಧರ್ಮದಲ್ಲಿರುವ ವೇದವನ್ನು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ಅವುಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವ್ಯಾಸ ಮಹರ್ಷಿಗಳು ಋಗ್ವೇದವನ್ನು ಪೈಲುನಿಗೆ, ಯಜುರ್ವೇದವನ್ನು ವೈಶಂಪಾಯನಿಗೆ, ಸಾಮವೇದವನ್ನು ಜೈಮಿನಿಗೆ, ಅಥರ್ವ ವೇದವನ್ನು ಸುಮಂತುವಿನಿಗೆ ಹೇಳಿ ಅವರನ್ನು ಆಯಾ ವೇದಕ್ಕೆ ಅಧಿಕಾರಿಯಾಗಿ ಮಾಡುತ್ತಾರೆ. ಪ್ರತಿ ವೇದದಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಅವುಗಳು ಸಂಹಿತ, ಬ್ರಾಹ್ಮಣ, ಆರಣ್ಯಕ ಹಾಗೂ ಉಪನಿಷತ್. ಈ ವಿಧವಾಗಿ ವೇದಗಳನ್ನು ವಿಂಗಡಿಸಿರುವುದಕ್ಕಾಗಿ ವ್ಯಾಸ ಮಹರ್ಷಿಗಳನ್ನು ವೇದವ್ಯಾಸ ಮಹರ್ಷಿಗಳು ಎಂದು ಕರೆಯುತ್ತಾರೆ. ಶ್ರೀಮಾತ್ರೇ ನಮಃ.